ಮೀನರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೀನರಾಶಿಯವರು ಕಣ್ಣೀರಲ್ಲಿ ಕೈ ತೊಳೆದು ಸಾಲಗಾರಾಗಿ ಮುಳುಗಡೆ ಆಗಿ ಬರ್ಬತ್ತಾಗಿ ಸಂಸ್ಥೆನ ಮಾರಬೇಕು ಅಂತ ಇದ್ರಿ. ಈ 48 ದಿವಸ ಇನ್ನೊಂದು ಸಂಸ್ಥೆನ ತಗೋತೀರ, ಇನ್ನೊಂದು ಸಂಸ್ಥೆನ ಕಟ್ತೀರ, ನಿಮ್ಗೆ ಅಪಾರವಾದ ರಾಜಯೋಗ ಬರುತ್ತೆ. ನೀವು ಮಾಡಬೇಕಾದ್ರೆ ಒಂದೇ ಪರಿಹಾರ, ಮನೇಲಿ ಮಲಗಬೇಕಾದ್ರೆ ಬ್ಲ್ಯಾಕ್ ಕಲರ್ ಬಟ್ಟೆ, ಯೆಲ್ಲೋ ಕಲರ್ ಬಟ್ಟೆನ ಹಾಕಿಂದು ಮಲಗಿ ನೀವು ಬೆಳ್ಕರೋದಕ್ಕೆ ರೀಚಾರ್ಜ್ ಆಗಿಬಿಡ್ತೀರ 100%. ಇದು ಯಾರು ಈ ಪ್ರಪಂಚದಲ್ಲಿ ಫಸ್ಟ್ ವಿಷಯನ ಹೇಳಿಲ್ಲ. ಒಂದು ನೈಟು ಖಂಡಿತ ಕೂಡ ನಾನು ಇವತ್ತು ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಮಲಗಿದ್ದೆ. ನನ್ನ ರಾಶಿಗೆ ಬೆಳಗ್ಗೆ ಎದ್ದು ನೋಡ್ತೀನಿ, ವೆರಿ ಸಕ್ಸಸ್, ವೆರಿ ಪಾಸಿಟಿವ್. ನನ್ನ ಹತ್ರ ಯಾರೆಲ್ಲ ಮಾತಾಡ್ತಾರೆ ಎಲ್ಲ ಪಾಸಿಟಿವ್ ಆಗ್ತೈತೆ. ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ನೀವು ಇವತ್ತಿನಿಂದ ಈ ವಿಡಿಯೋ ನೋಡಿದ ತಕ್ಷಣ ಡಿಸೆಂಬರ್ 5ನೇ ತಾರೀಕುವರೆಗೆ ಬ್ಲ್ಯಾಕ್ ಕಲರ್ ಬಟ್ಟೆ ಇಲ್ಲ ಯೆಲ್ಲೋ ಕಲರ್ ಬಟ್ಟೆನ ನೀವು ನೈಟ್ ಡ್ರೆಸ್ನ ತರಿಸ್ಕೊಳ್ಳಿ. ಮನೇಲಿ ಗಂಡ ಹೆಂಡತಿ ಯಾರೇ ಇದ್ರು ಸರಿ, ಇದನ್ನ ಮೀನರಾಶಿಯರು ಎಷ್ಟು ಪ್ರಾಬ್ಲಮಲ್ಲಿ ಇದ್ದೀರಾ, ನೀವು 100% ಆಚೆ ಬರ್ತೀರಾ. ಬ್ಲ್ಯಾಕ್ನ 30% ಯೂಸ್ ಮಾಡಿ, ಯೆಲ್ಲೋನ 75% ಯೂಸ್ ಮಾಡಿ. ಯೆಲ್ಲೋ ಕಲರ್ ದಿಂಬು, ಯೆಲ್ಲೋ ಕಲರ್ ಬೆಡ್ಶೀಟು, ಯೆಲ್ಲೋ ಕಲರ್ ಡ್ರೆಸ್ಸು, ಯೆಲ್ಲೋ ಕಲರ್ ಅಂಡರ್ವೇರು, ಯೆಲ್ಲೋ ಕಲರ್ ನೈಟಿ, ಯೆಲ್ಲೋ ಕಲರ್ ಟೀ ಶರ್ಟು, ಯೆಲ್ಲೋ ಕಲರ್ ಪ್ಯಾಂಟು, ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ಮೀನರಾಶಿಗೆ ನಿಮಗೆ ಏನು ದೇವರೇ ಬೇಕಲ್ಲ ರೀ, ಬಣ್ಣನೇ ದೇವರು, ದೇವರನ್ನೇ ಗ್ರಹ, ಗ್ರಹನೇ ನಂಬರ್ಸು. ಯೆಲ್ಲೋನ ಹೆಚ್ಚು ಯೂಸ್ ಮಾಡಿ. ನಿಮಗೆ ಮೀನರಾಶಿಗೆ ಸಖತ್ ರಾಜಯೋಗ. ಬೆಳಗ್ಗೆ ಎಲ್ಲಾಕೆ ಹೋಗೋಕ್ಕಾಗಲ್ಲ. ನೀವೇನು ಗುರುಜಿ ಅಲ್ಲ, ಸನ್ಯಾಸಿ ಅಲ್ಲ. ನೈಟ್ ಹೊತ್ತು ನೀವು ಸನ್ಯಾಸಿ ಥರ ಇರಿ, ಬೆಳಗ್ಗೆ ಹುಡುಗಾಗ್ಬಿಡ್ತೀರಾ. ಲಕ 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 ಸಂಪತ್ತು ಐಶ್ವರ್ಯ ಎಲ್ಲ ತಾಂಡವಾಡ್ತಾ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ 48 ದಿವಸ ಜಾಜಿ ಮಲ್ಲಿಗೆಯನ್ನು ತಂದು ಶಿವನಿಗೆ ಇಡಿ, ದಕ್ಷಿಣಾಮೂರ್ತಿ ಫೋಟೋಗೆ ಇಡಿ. ನಿಮಗೆ ಬರಬಾರ್ದು ಯೋಗಗಳೆಲ್ಲ ಬಂದ್ಬಿಡ್ತವೆ 100%. ಏನು ಲಾಕ್ ಆಗುತ್ತೆ. ಹೆಂಗೆ ಚಿನ್ನದ ರೇಟು ಝುಯಿನ್ ಜಂಪ್ ಆಯಿತು, ಹಂಗೆ ನಿಮ್ಮ ಯೋಗ ಝುಯಿನ್ ಕ್ಲಿಕ್ ಆಗುತ್ತೆ. ಯೆಲ್ಲೋ ಕಲರ್ ಬಟ್ಟೆ. ಇದು ಗುರುಗ್ರಹ ನಿಮ್ಮ ರಾಶಿನ ನೋಡ್ತಾ ಇದ್ದೇನೆ. ಮೀನರಾಶಿಗೆ ಉಚ್ಚ ಗುರು, ರಾಶ್ಯಾಧಿಪತಿ ಉಚ್ಚ ಗುರು ರಾಶಿ ನೋಡೋದ್ರಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ತಾಂಡವಾಡ್ತಾ ಇದ್ದಾನೆ. ಅದೇ ಥರ ರಾಶಿಲಿ ಶನಿಗ್ರಹ ಬಂದಿದ್ದಾನೆ. ವ್ಯಯಸ್ಥಾನ 11ನೇ ಮನೆ ಅಧಿಪತಿಯಾಗಿರುವ ಮಕರ ರಾಶಿ ಅಧಿಪತಿಯಾಗಿರುವಂಥ ಕುಂಭರಾಶಿ ಅಧಿಪತಿಯಾಗಿರುವ ಶನಿ ರಾಶಿಗೆ ಬಂದಿರೋದ್ರಿಂದ ರಾಶಿನ ಗುರುಗ್ರಹ ನೋಡೋದ್ರಿಂದ ನಿಮಗೆ 48 ದಿವಸ ಏನು ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕುವರೆಗೆ 48 ದಿವಸ ಕೇಳಿದ್ದೆಲ್ಲ 45 ವರ್ಷದ ಯೋಗವನ್ನು ಕೊಡ್ತಾ ಇದ್ದಾನೆ. ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಸಾಲ ತೀರಿಸ್ಬೇಕು, ಲೋನ್ ಆಗ್ಬೇಕು, ಎಲ್ಲ ಸ್ಯಾಂಕ್ಷನ್. ನೀವು ನೈಟ್ ಮಾಡ್ಬೇಕಾದ್ರೆ ಒಂದೇ ಕೆಲಸ, ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಮಲಗಬೇಕು. ಲೈಟಾಗಿ ಬ್ಲ್ಯಾಕ್ ಕಲರ್ ಹಾಕಬೇಕು. ಪೂರ್ತಿ ಯೆಲ್ಲೋನೇ ಹಾಕಿ ಮಲಗಿ ನೋಡಿ. ನಿಮ್ಮ ಲೈಫಲ್ಲಿ ತಲೆ ದಿಂಬು ಯೆಲ್ಲೋ ಕಲರ್ ಬಟ್ಟೆ ತಗೊಬರ್ರಿ. ನಿಮ್ಮ ಟೀ ಶರ್ಟ್ ಯೆಲ್ಲೋ ಕಲರ್ ಹಾಕಿ ಹೇಳ್ರಿ, ತುಂಬ ಲಕ್ ಬರುತ್ತೆ. ಯೆಲ್ಲೋನ ನಿಮಗೆ ದುಡ್ಡಿದ್ರೆ ಒಂದು 5,000 10,000 ಕೊಟ್ಟರೆ ರೂಮ್ ಯೆಲ್ಲೋ ಕಲರ್ ಹೊಡ್ಸಿ ಹಾಕ್ರಿ. ರಪ್ ಅಂತ ಯೆಲ್ಲೋ ಕಲರ್ ಹೊಡಿಸಿರಿ ನೋಡಿ, ರಪ್ಪನ ಯೋಗ ಬರುತ್ತೆ. ಮೀನ ರಾಶಿಯವರಿಗೆ ಅಧಿಪತಿನೇ ಗುರುಗ್ರಹ, ಗುರು ತಾಂಡವಾಡ್ತಾ ಇದ್ದಾನೆ. ಅದು ಮೀನ ರಾಶಿ ನಕ್ಷತ್ರದಲ್ಲಿ ಗುರುಗ್ರಹ ಪುನರ್ಸು ನಕ್ಷತ್ರದಲ್ಲೇ ವಕ್ರವಾಗಿದ್ದಾನೆ. ನೀವು ಮೀನ ರಾಶಿಯಲ್ಲಿ ಇದನ್ನು ಮಾಡಿದ ತಕ್ಷಣ ಯೋಗ ಬರುತ್ತೆ. ಬರ್ದಿಟ್ಟು ಕೇಳಿ. ನೀವು ಯೆಲ್ಲೋ ಕಲರ್ದು ಒಂದೇ ಒಂದು ದಾರವನ್ನು ಕೈ ಕಟ್ಕೇಳಿ, ಸಖತ್ ರಾಜಯೋಗನ ಕೊಡುತ್ತೆ. ಯೆಲ್ಲೋ ಕಲರ್ ದಾರ ಮಿಸ್ ಮಾಡ್ಕೊಬೇಡಿ, ನಿಮ್ಮ ಮನೆಯಲ್ಲೇ ತಗೊಂಡು ಕಟ್ಕೇಳಿ. ಇಲ್ಲ ಒಂದು ಗೋಲ್ಡ್ ಮೈ ಮೇಲೆ ಹಾಕ್ರಿ, ಗೋಲ್ಡ್ ಕೂಡ ಯೆಲ್ಲೋ ಕಲರು ಭಾಳ ಬರ್ದಿಟ್ಟು ಕೇಳಿ. ಅತಿ ಹೆಚ್ಚು ಮೀನರಾಶಿಯವರಿಗೆ ದಕ್ಷಿಣಾಮೂರ್ತಿ ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ಮತ್ತೆ ತಿಂಗಳೂರು ಚಂದ್ರನ ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅಷ್ಟು ಐಶ್ವರ್ಯನೂ ಕೊಡುತ್ತೆ. ನೀವು ಬಾಳೆಹಣ್ಣು ನೇರ್ಲೆಹಣ್ಣನ್ನ ಇವೆರಡನ್ನೂ ಒಟ್ಟಿಗೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಬಾಳೆಹಣ್ಣು ನೇರ್ಲೆಹಣ್ಣನ್ನ ದಿವಸಕ್ಕೆ 1 ಆರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅದ್ರ ಪೌಡ್ರು ಸಿಕ್ಕಿದ್ರು ಕೂಡ ತಿನ್ನಿ. ಸೀಸನ್ ಇಲ್ಲ ಅಂದರೆ ಪೌಡ್ರು ಸಿಕ್ಕಿದ್ರೆ ಬಾಳೆಹಣ್ಣಿನ ಜೊತೆ ತಿಂದು ನೋಡಿ. ಚಂದ್ರನೇ ಭಾಳ ಇಷ್ಟ ಅದು ನೇರ್ಲೆಹಣ್ಣು. ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಈ 48 ದಿವಸ ನಿಮ್ಗೆ ಯೋಗ ಬರ್ಬೇಕಾದ್ರೆ 48 ದಿವಸನೂ ಮುಟ್ಟಬೇಕಾದ್ರೆ ಮರ ಯಾವುದಪ್ಪ ಅಂದರೆ, ನೀವು ಟಚ್ ಮಾಡ್ಬೇಕಾದ್ರೆ ಮರ, ಒಂದು ಹಳ್ಳಿ ಮರವನ್ನು ಟಚ್ ಮಾಡಬೇಕು, ಒಂದು ನೇರ್ಲೆ ಮರನ ಟಚ್ ಮಾಡಿ. ನಿಮಗೇನು ಆ ಮರನ ಮುಟ್ಟಿ ಎಲ್ಲ ಕೇಳ್ಕೊಳ್ಳಿ. ನನ್ನ ಸಾಲ ತೀರಬೇಕು, ನಂಗೆ ಲೋನ್ ಆಗಬೇಕು, ಅದೃಷ್ಟ ಬರಬೇಕು, ದುಡ್ಡು ಬರಬೇಕು, ನನ್ನ ಮಕ್ಳು ಚೆನ್ನಾಗಿ ಓದಬೇಕು, ನನಗೆಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗ್ಬೇಕಂತ ಈ 2 ಮರನ ನೀವು ವಾಕ್ ಮಾಡಿ ಡೈಲಿ ಹೆಂಗೆ ಟಿಫನ್ ತಿಂತಿರೋ ಹಂಗೆ ಇವೆರಡು ಮರನ ಹಿಂಗೆ ಟಚ್ ಮಾಡಿ 48 ದಿವಸದಲ್ಲಿ ನಿಮಗೆ ಇಲ್ಲಿವರೆಗೂ ಬಂದಿರೋ ರೋಗಗಳೆಲ್ಲ ವಾಸಿಯಾಗಿ, ಇಲ್ಲಿವರೆಗೂ ಬಂದಿರೋ ದರಿದ್ರ ಎಲ್ಲ ಹೋಗಿ ನೀವು ಪಾಸಿಟಿವ್ ಆಗಿಲ್ಲ ಅಂದರೆ ನಿಮ್ಗೆ ಅಡ್ಡಡ್ಡ ಉದ್ದ ಶಾಸ್ತ್ರಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. ಆದರೆ ನೀವು ಮರಕ್ಕೆ ಸಾಂಗ ನಮಸ್ಕಾರ ಡೈಲಿ ಮಾಡಿ. ಜನಗಳ ಮುಂದೆ ಮರ್ಯಾದೆ ಹೋಯ್ತು ಅಂತ ಅನ್ಕೋಬೇಡಿ. ಕೈ ಮುಗಿದು ಹಳ್ಳಿ ಮರನೂ ನೇರಳೆ ಮರನೂ ಮುಟ್ಟಿ. ಮೀನ ರಾಶಿಯವರಿಗಂತೂ ಅಷ್ಟ ಐಶ್ವರ್ಯ ತಾಂಡವಾಡ್ತೈತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ, ನಿಮ್ಮ ಕಾರಲ್ಲಿ ದಕ್ಷಿಣಾಮೂರ್ತಿ ಫೋಟೋನ ಗೂಗಲ್ ಕಟ್ ಮಾಡೋಕೆ ಹೇಳಿ ಹಿಂದ್ಗಡೆ
ಗೂಗಲಲ್ಲಿ ನಿಮ್ಮ ಮನೆ ಅಲ್ಲಿ ಹಾಲಲ್ಲಿ ಯೆಲ್ಲೋ ಕಲರ್ ಫೋಟೋ ಯೂಸ್ ಮಾಡಿ, ದಕ್ಷಿಣಾಮೂರ್ತಿ ಫೋಟೋ ಯೂಸ್ ಮಾಡಿ, ನಿಮ್ಮ ರೂಮಲ್ಲಿ ದಕ್ಷಿಣಾಮೂರ್ತಿ ಫೋಟೋ ಯೂಸ್ ಮಾಡಿ. ನೀವು ಯಾವಾಗಲೂ ಮೀನರಾಶಿಯರು 24 hours ಯೆಲ್ಲೋ ಕಲರ್ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಬೆಳಗ್ಗೆನೇ ಈ ಒಂದು ತೊಗರಿ ಬೇಳೆ, ಯಾವ್ದಾದ್ರು ಯೆಲ್ಲೋ ಕಲರ್ ತೊಗರಿ ಬೇಳೆ ಇರುತ್ತೆ, ಜಾಸ್ತಿ ಪೊಂಗಲ್ ಯೂಸ್ ಮಾಡಿ, ತೊಗರಿ ಬೇಳೆ ಯೂಸ್ ಮಾಡಿ. ಮೀನ ರಾಶಿಯವರಿಗೆ ಈ 48 ದಿವಸ ಅದೃಷ್ಟದ ಮಳೆನೇ ನಿಮ್ಮ ರಾಶಿ ಬರ್ತಾ ಇದೆ ರೀ. ಅಷ್ಟ ಐಶ್ವರ್ಯ, ಬಂಗಾರ ಮುತ್ತಿನ ರಾಶಿ ಸುಳಿತಾ ಇದೆ. ನೀವು ಬಾಚ್ಕಳಿ 48 ದಿವಸ ವಿಪರೀತ ರಾಜಯೋಗವನ್ನು ಕೊಡ್ತಿರೋಂಥ ಮೀನರಾಶಿಗೆ ಭಯಂಕರ ಲಕ್ಕು. ಇಷ್ಟ ತನಕ ನೋಡಿದ್ರೆ ಮೀನರಾಶಿಗೆ ಒಳ್ಳೆಯದಾಗಲಿ.